ಆದ್ರೆ ಅವ್ರ ಗುರಿ ಏನಿತ್ತು ಅಂತ ತಲೆ ಕೆಡಿಸ್ಕೋಬೇಕಲ್ಲ ನಾವು. ಏನು ಗುರಿ ಇತ್ತು ಅವ್ರಿಗೆ? ನನ್ನ ಗುರುವಿನ ಗುಡಿ ಯಾವಾಗ ಕಟ್ಸೀನಿ, ನನ್ನ ಗುರುವಿನ ಧ್ವಜ ಯಾವಾಗ ಹಾರಿತ್ತು, ರಾಮರಾವ್ ಮಹಾರಾಜರ ಪತೆ ಹಾಕಿ ಎಲ್ಲ ಕಡೆ ಕಾಣಬೇಕು, ಅವ್ರದ್ದು ಗುಣಗಾನ ಆಗಬೇಕು ಹೊರತಾಗಿ ನಂದು ಎಲ್ಲಿ ಬರಬಾರ್ದು ಅಂತಿದ್ರು ನಮ್ಮ ಮಹಾರಾಜರು. ಇದು ತ್ಯಾಗ, ಇದು ನಿಷ್ಪ್ರಿಯತೆ. ಬರೀ ಓದ್ತೀವಿ ಬಿಡು, 14 ಓದ್ತೀವಿ, ನಿಷ್ಪ್ರಿಯತೆ ಬಡ 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 ಹಂಗೆ 80 ಓವಿನೂ ಓದ್ತೀವಿ. ಖರೆ ಒಂದೊಂದು ಓವಿನೂ ಸಹಿತ ಸಮರ್ಥಕ್ಕೆ ಸಂಬಂಧಪಟ್ಟಂಥ ಓವಿಗಳು. ನಿಷ್ಪ್ರಿಯತೆ ಅಂದರೆ ನನ್ನ ಮಹಾರಾಜರೇನು ಸಾಮಾನ್ಯ ಮಾಡಿದೆ ಅಲ್ರಿ. ಗುರ್ತಿಲ್ಲ, ಕೂಣಿಲ್ಲ, ಕಾಲಾಗ ಒಂದು ಇದು ಇಲ್ಲ, ಒಂದು ಕೈಯಾಗ ರಾಕಿಲ್ಲ, ಹೊರಗೆ ಬಂದು ಬೀಳ್ತಾರಂತಂದ್ರೆ ಏನು ಸಾಮಾನ್ಯ ಕೆಲಸ ಅದನ್ರಿ. ಇದು ಧೀರದಿಕ್ಕೆ ಅದಕ್ಕೆ ಧೀರ ಯೋಗಿ ಅಂತ ಇಡ್ಬೇಕಂತ ಮಾಡಿದರೆ ಚೈತನ್ಯಧಾರಕ್ಕಿಂತ ಮೊದಲು ಅದನ್ನು ಧೀರ ಯೋಗಿನೇ ಅವರು. ಬಿಟ್ಟು ಬರಬೇಕಾದ್ರೆ ಸಾಮಾನ್ಯ ಕೆಲಸ ಅದನ್ರಿ, ಅದನ್ನು ಬಿಟ್ಟು ಬರೋದು. ಇಷ್ಟೆಲ್ಲ ಬಿಟ್ಟು ಬಂದು ಇಂಥದ್ದೊಂದು ನಮ್ಮಂಥ ಈ ಮಂಡಳಿನ ತೊಗೊಂಡು ನಾವಿನ್ನೂ ಬೇಷ್ ಎಲ್ಲರೂ. ನಾವು ಇದಕ್ಕಿಂತ ಹಿರಿಯರನ್ನು ನೋಡಿದ್ರೆ ಅಂದ್ರೆ ಎಂಥ ಅಡ್ಮುಟ್ಟಿತ್ತು ಮಂಡಳಿ ಎಲ್ಲ. ಹೆಂಗೆ ಬೇಕಂದಂಗೆ ಕೇಳ್ತಿದ್ರು, ಹೆಂಗೆ ಬೇಕಂಗೆ ಮಾತಾಡ್ತಿದ್ರು. ಅವ್ರಿಗೆ ಒಟ್ಟರು ಹಿಡ್ಕೊಂಡು ಹೋಗಿ ಒಂದು ಸಂಪ್ರದಾಯ, ಗಟ್ಟಿಮುಟ್ಟು ಸಂಪ್ರದಾಯ, ಜಗತ್ತಿನಾಗ ಎಂಥ ಸಂಪ್ರದಾಯ ನಮ್ಮದಿದು, ಎಲ್ಲರಿಗೂ ಒಪ್ಕೊಳ್ಳುವಂಥ ಸಂಪ್ರದಾಯನ ಕಟ್ಟಿದ್ರು ಮಹಾರಾಜ. ಎಲ್ಲರೂ ಸಮಾನತೆಯಿಂದ ಕಂಡ್ರು. ಎಲ್ಲರನ್ನೂ ಹೆಂಗೆ ಕಂಡ್ರು, ಯಾರನ್ನೂ ಹೆಚ್ಚು ಕಡಿಮೆ ಮಾಡಲಾರ್ದ ಒಂದು ಹೊಂದಾಣಿಕೆ ಮಾಡ್ಕೊಂಡೇನು ಮಹಾರಾಜರು ಹೋದ್ರಲ್ಲ, ಈ ಸಂಪ್ರದಾಯನ ಕಟ್ಟಿದ್ರು. ಇದು ಮಿಡುತ್ತೇನಿತ್ತು ಮಹಾರಾಜರಿಗೆ, ನನ್ನ ಗುರುವಿಂದ ಯಾವಾಗ ಸ್ಥಾಪನೆ ಆದಿತ್ತು, ನನ್ನ ಮಹಾರಾಜರ ಸ್ಥಾಪನೆ ಯಾವಾಗ ಆದಿತ್ತು, ನನ್ನ ಮಹಾರಾಜರ ಗುಡಿ ಯಾವಾಗ ಕಟ್ಸೀನಿ. ಜೀವಬಾಯಿ ಅಂತೇಳಿ ರಾಮರಾವ್ ಮಹಾರಾಜ ಶಿಷ್ಯಳ ಆಕಿನೂ ತಾಳಿಕೋಟೆ ಹತ್ರ ಜೀವಬಾಯಿ ಅಂಥೇಳಿ 500 ರೂಪಾಯಿ ಆಗಾವ್ ಕೊಟ್ಟಿಲ್ಲದಂತ ಮಹಾರಾಜರ ಕೈಯಾಗೆ. ನಾನು ರಾಮರಾವ್ ಮಹಾರಾಜರ ಗುಡಿ ಕಟ್ಟಿಸಂತ ಅದು ಜಲ್ದಿ ಆಗಲಿಲ್ಲ. ಆಗಲಾರ್ದಕ್ಕೆ ಮಹಾರಾಜರಿಗೆ ಇಷ್ಟು ಕಾಡ್ತಿದ್ಲಂತಾಕಿ ಜೀವಬಾಯಿ ಬಂದು, ರಂಗಣ್ಣ ಯಾವಾಗ ಕಟ್ಸಾಕಿನಿ ನನ್ನ ಗುರುವಿನ ಮಠ ಅಂತಿದ್ಲಂತ. ಯಾವಾಗ ಹೋದಾಗ ಬನ್ನು ಹತ್ತಾಕಿನಿ ಅಂತ. ಹ್ಞೂ ನೋಡ್ಲಿಕ್ಕತ್ತೀನಿ, ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ ಸಮಾಧಾನ ಮಹಾರಾಜರಷ್ಟು ಸಮಾಧಾನ ಪಡಿಸಿದಂಥ ವ್ಯಕ್ತಿನೇ ಯಾರು? ಪ್ರತಿಯೊಬ್ಬರೂ ಎಂತಿಂಥವ್ರು ಸಮಾಧಾನ ಪಡಿಸೋದಂದ್ರೆ ಏನದು, ಎಲ್ಲರೂ ನೋಡಿದ್ಗಳು ಗಪ್ಪಾಗಿಬಿಡ್ಬೇಕು. ಅಷ್ಟೇ ಹೆಂಗೆ ಬೇಕು ಅಷ್ಟೇ, ಏನು ಕೇಳ್ತಾರೆ ಅದಕ್ಕೆ ಸಮಾಧಾನದ ಉತ್ತರ ಕೊಡೋದು, ಅಲ್ಲಿಗೆ ಮುಗಿಸ್ಬಿಡು. ಇಷ್ಟೊಂದು ಚತುರತನದಿಂದ ಇಂಥ ಒಂದೆಲ್ಲ ಕೊಟ್ಟಿದ್ರಲ್ಲ. ಭೀಮ್ಸಿ ಇಡೀ ಮನೆ ಬಿಟ್ಟು ಬರಬೇಕಾತಂದ್ರೆ ಈ ಮಹಾರಾಜರ ಆಕರ್ಷಣೆ ಹೆಂಗಾಗಿರ್ಬೇಕು ಅವಂಗೆ. ನಾನಾ ಸಾಹೇಬ್ರು ಅವ್ರ ಸಂಬಂಧ ಬಾಗಲ್ದಾಗ ನಿಂದಿರ್ತಿದ್ರು, ಅಂತ ಮಲ್ಕೊಳ್ಳೋ ತನಕ ಅವ್ನ ಬಾಗಲ್ದಾಗ ಒಂದು ನಾ ಅನ್ನೋದು ಇನ್ನೊಂದು ನಾ ಅನ್ನೋದ್ರಾಗ ಅಲ್ಲಿ ಅವ್ರ ಮುಂದೆ ನಿಂದಿರ್ತಿದ್ರು. ಒಂದು ಗ್ಯಾಪ್ ಎಷ್ಟಿರ್ಬೇಕು ಅದಕ್ಕೆ. ಇಂಥ ಒಂದು ಚತುರತನದಿಂದ ಮಹಾರಾಜರು ಇದನ್ನು ಮಾಡಿದ್ರಲ್ಲ. ಏನು ಮಹಾರಾಜರು ಪ್ರಶ್ನೆನೇ ಮಾಡ್ತಿದ್ದಿಲ್ಲ. ದತ್ತ ನಡಿ, ನಾಳೆ ಇದಕ್ಕೆ ಹೋಗೋನು, ರಾಮನಟ್ಟಿಗೆ ಹೋಗೋನು. ಹ್ಞೂ ರೀ ಮಹಾರಾಜ. ನಡೆಯೋ ಮುರಳಿ ಇದಕ್ಕೆ ಹೋಗೋರು, ಅಲ್ಲಿ ಹೋಗೋರು. ಹ್ಞೂ ರೀ. ಯಾರೂ ಪ್ರಶ್ನೆನೇ ಮಾಡ್ತಿದ್ದಿಲ್ಲ. ಇಷ್ಟೊಂದು ಇದು ಬರಬೇಕಾಗಿತ್ತು ಅಂದ್ರೆ ಮಹಾರಾಜರಲ್ಲಿ ತಾಕತ್ತು ಹೆಂಗೆ ಬಂದಿರ್ಬೇಕಂದ್ರೆ ನಾಮಸ್ಮರಣೆ, ಸದ್ಗುರುಗಳಲ್ಲಿರುವಂಥ ಒಂದು ಅವ್ರ ಮೇಲೆ ಇರುವಂಥ ನಿಷ್ಠಾದಿಂದ ಇಂಥ ಒಂದು ಶಕ್ತಿ ಸಂಪ್ರದಾಯ ಮಾಡಿ, ಇಂಥ ಒಂದು ಸಂಪ್ರದಾಯ ಮಾಡಿ ಇಷ್ಟು ಸಹಜವಾಗಿ ಇಂಥ ಸಪ್ತಾಹಗಳನ್ನ ಹಾಕಿಕೊಟ್ಟಾರ. ಒಬ್ಬೊಬ್ಬರು ಮಾಡೋಷ್ಟು ಶಕ್ತಿ ಕೊಟ್ಟಾರ. ಈಗ ಒಂದು ಸಪ್ತಾಹ ಮಾಡ್ಬೇಕಾದ್ರೆ ಮಹಾರಾಜರು ತಿಂಗಳ ಉಪವಾಸ ಮಾಡ್ತಿದ್ರು. ಹೆಂಗಾಗ್ತದೆ ನನ್ನ ಗುರುವಿನ ಸಪ್ತಾಹ? ಯಾರು ಆತ್ಮಜ್ಞಾನಿ ಮಾಡ್ತಿದ್ದಿದ್ದನ್ನು ಒಂದು ಒಪ್ಪತ್ತು ಬರೀ ಚುನ್ಬುರಿ ಮೇಲೆ ಇದ್ದಿದ್ದು ಸಪ್ತಾಹ ನಿರ್ವಿಘ್ನವಾಗಿ ಆಗಲ್ಲ ನನ್ನ ಗುರುವಿನ ಸಪ್ತಾಹ ಅಂತೇಳಿ ಮಹಾರಾಜರು ಮಾಡುವ ಹೊತ್ನ್ಯಾಗ ಈಗ ಒಬ್ಬೊಬ್ಬರು ಸಪ್ತಾಹ ಮಾಡ್ಲಿಕ್ಕತ್ತಾರ. 3 ದಿವಸ ಬೇಕಾದಂಗೆ ಮಾಡ್ತಾರೆ. ಯಾರ ಶಕ್ತಿ ಅಂದರೆ ಸಮರ್ಥರ ಶಕ್ತಿ ಅಲ್ಲಿ ಬಂದು. ಈಗ ನಮ್ಮ ಕರ್ತವ್ಯ ಏನಂದ್ರೆ ಮುಂದೆ ನಾವು ಮಾಡಬೇಕಾಗಿ ಆಯ್ತು. 50 ವರ್ಷದ ಕಾರ್ಯಕ್ರಮ ಮಾಡ್ತೀವಿ, ದೊಡ್ಡ ಪ್ರಮಾಣ ಮಾಡ್ತೀವಿ, ಎಲ್ಲ ಆಯ್ತು. ಕರೆ ಮಹಾರಾಜರಿಗೆ ಸಮರ್ಪಣೆ ಏನು ಮಾಡಬೇಕಾಗಿದೆ 50ನೇ ವರ್ಷಕ್ಕೆ ನಾವು ಮಾಡೋದ್ರೆ ಏನು? ನಾವು ಮಹಾರಾಜರ ಸಂಬಂಧ 50 ವರ್ಷಕ್ಕೆ ಬೇಡ್ಕೊಳ್ಳೋದು ಏನಂದ್ರೆ, ಇಲ್ಲಿವರೆಗೆ ಏನು ಮಾಡಿದ್ದು ತಪ್ಪಾಗಿ ಹೋಗಿದ್ರಿ ಮಹಾರಾಜರ, ಇನ್ಮೇಲೆ ನಿಮ್ಮ ಕೀರ್ತಿ ಒಳಗೆ ನಾವು ಯಾವುದೂ ಹೆಚ್ಚು ಕಡಿಮೆ ಮಾಡೋಂಗಿಲ್ಲ. ಎಲ್ಲರೂ ಕೂಡಿ ನಾವು ಇದನ್ನು ಈ ಸಂಪ್ರದಾಯ ಏನು ನಿಮ್ದು ಇತ್ತು, ಇದು ಎಲ್ಲರಿಗೂ ತಿಳಿಯೋಂಗೆ ನಾವು ಮಾಡ್ತೀವಿ ಜಗತ್ತಿನಾಗ ಅನ್ನುವಂಥ ಸಮರ್ಪಣೆ ಮಾಡೋದೇ 50ನೇ ವರ್ಷದ ಮುಖ್ಯ ಗುರಿ. ಮಾಡೋದು ಹೇಳ್ತಿದ್ರು, ಅದನ್ನು ಮಾಡೋದು, ಕರೆಸೋದು, ಬಿಡೋದು ಅದು ಬಿಡ್ರಿ. ಅದು ನಿಜವಾದ ಬೇಕಾಗಿದ್ದು ಮಹಾರಾಜರಿಗೆ ಏನು ಸೇರ್ತಿತ್ತು ಅದನ್ನು ಮಾಡಬೇಕು ಹೊರತಾಗಿ ಏನು ಸೇರ್ಲಾರ್ದು ಮಾಡಿದ್ರೆ ಅವ್ರಿಗೆ ಯಾಕೆ ಸೇರ್ತದೆ ಮಹಾರಾಜರಿಗೆ? ರಾಮರಾವ್ ಮಹಾರಾಜರು ಹೆಂಗೆ ಸೇರ್ತದೆ? ನಮ್ಮಲ್ಲಿ ಒಂದು ತ್ಯಾಗ ಬರಬೇಕು, ನಿಷ್ಪ್ರಿಯತೆ ಬರಬೇಕು, ಎಲ್ಲರಲ್ಲಿ ಪ್ರೇಮ ಹರಿಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ಇದಕ್ಕೆ ದಿವ್ಯವಾದ ಔಷಧ ಅಂದರೆ ನಾಮಸ್ಮರಣೆ ಬಿಟ್ಟರೆ ಮತ್ತೊಂದು ಯಾವುದೂ ಇಲ್ಲ. ದಾಸಬೋಧ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾನಂತಾನೆ ಖರೆ ದಾಸಬೋಧ ನಿಮ್ಗೆ ಎಲ್ಲನೂ ನಾ ಅಕ್ಷರ ಟು ಅಕ್ಷರ ಹೇಳ್ತನಂತಾನೆ ಶಂಕರಣ ಕರೆ ಕೇಳೋರು ಯಾರು? ಅವೇನು ಹೇಳ್ತಾನೆ? ಯಾಕಂದ್ರೆ ಅಷ್ಟು ಶೆಣ್ಯರಾಗಿಬಿಟ್ಟಿವಿ, ಕಂಡಾಬಿಟ್ಟು ಶೆಣ್ಯರಾಗಿವಿ. ಕುಪ್ಪಗಡಿ ಸಂಪ್ರದಾಯ ಸಮಸ್ಯೆಯಲ್ಲಿ ಬಂದದಂದ್ರೆ ಅಷ್ಟು ಶೆಣ್ಯರಾಗಿವಿ ನಾವು. ಈಗ ಅವೇನು ಹೇಳ್ತಾನೆ? ದಾಸಬೋಧ ರಗಡ್ ಪಾರಾಯಣ ಮಾಡಿ 100 ಸಲ ಮಾಡಿ ನಾನು ಪಾರಾಯಣ, ನನಗೆ ಗುರುತಿಲ್ಲ ಅಂತ ದಾಸಬೋಧ ಬಗ್ಗೆ.
ದಾಸಬೋಧ ಪಾರಾಯಣ ಮಾಡೋದು ಬೇರೆ, ಅದರ ಅರ್ಥ ಮಾಡ್ಕೊಳ್ಳೋದು ಬೇರೆ. ಒಂದೇ ಸಮಾಸದ ಅರ್ಥ ಆಗಿಲ್ಲ ನಮಗಿನ್ನೂ. ಪ್ರತಿ ಸಲ ಕೇಳ್ತೀವಿ, ಹೇಳ್ತೀವಿ. ಯಾವ ಸಮಾಸದ ಅರ್ಥ ಆಗಿದೆ ನಮ್ಗೆ ಸಂಪೂರ್ಣ ಆಗಿದ್ದರೆ ಹೇಳ್ರಿ ನೋಡೋಣ. ಅದರೊಳಗೆ ನಮ್ಮ ಪಕ್ಕ ತಿಳಿತೀರಿ ನನಗೆ ಈ ಸಮಾಸ ಅನ್ನುವಂಥ ಅರ್ಥ ಎಲ್ಲಿಯಾಗಿದೆ ನಮಗೆ. ಯಾವುದೂ ಹಾಗೆ ನೀನು 200 ಸಮಾಸ ಆಗ್ಬೇಕಾದ್ರೆ ನಾವು ಧ್ಯೇಯನ ಬಿಟ್ಟುಬಿಡ್ತೀವಿ. ನಮ್ಮ ಕಡೆ ಸಾಧ್ಯ ಆಗ್ತದೆ ಅನ್ನೋದು. ಪ್ರತಿಯೊಂದು ಆನ್ಲೈನ್ ನಮ್ಮ ಮನೆಗೆ ಹೇಳ್ತಾರೆ, ಮನೆಗೆ ಬಂದು ಹೇಳಿದ್ರೆ ಹೇಳ್ತನಂತಾನೆ, ಅದನ್ನು ಕೇಳಂತಾನೆ. ಸ್ವಾರಸ್ಯಕರವಾಗಿ ಹೇಳುವಂಥ ಯಾರಾದ್ರು ದಾಸಬೋಧ ಬಗ್ಗೆ ನಿಮಗೆ ಸಂಪೂರ್ಣ ಯಾರಾದರೂ ಕರ್ನಾಟಕದಾಗ ಯಾರು ಹೇಳೋರು ಇದ್ರಂದ್ರೆ ಶಂಕರಣ ಒಬ್ಬನೇ ಅದ. ನಾವು ಕನ್ನಡದಾಗ ಮಾಡಿ ಹೋಗಿದ್ದು ಸಜ್ಜನಗಡದಾಗ ಮಾಡ್ಕೊಂಡು ಹೋಗಿ ಅಂದ್ರೆ ಅವ್ರು ಗಾಬರಿ ಆದ್ರೆ. ಕನ್ನಡದಾಗ ಮಾಡಿರಿ ಇದನ್ನೆಲ್ಲ ಇಷ್ಟೆಲ್ಲ 200 ಸಮಾಸ ಅಂತ 7600 ಹೋಗಿ ಮಾಡಿರಲ್ಲ. ಮಾಡಿವಿ ಖರೆ ಅರ್ಥ ಏನು ಮಾಡ್ಕೊಂಡೇ ಇಲ್ಲ. ಅರ್ಥ ಆತಂದ್ರೆ ಒಂದೇ ಓವಿ ಅರ್ಥ ಆದರೂ ಸಹಿತ ನಿಮಗೆ ಏನಾಗ್ತದೆ ಅದ್ರ ಇಂಪ್ಯಾಕ್ಟ್ ಅಂತಾರೆ ನೋಡ್ರಿ ಇಂಗ್ಲೀಷ್ನಾಗ. ಇಂಪ್ಯಾಕ್ಟ್ ಅಂದ್ರೆ ಏನಂತಾರೆ ಅದು ಕನ್ನಡದಾಗ? ಪರಿಣಾಮ ಏನಾಗ್ತದೆ ಅಂದ್ರೆ ಸಮರ್ಥನ ನಿಜ ಜೀವನ ನಮಗೆ ತಿಳಿತದೆ. ನಮ್ಮ ಮಹಾರಾಜರು ಹೆಂಗಿದ್ರು ಅನ್ನೋದು ಎಲ್ಲ ಓವಿನೂ ಸಂಬಂಧಪಟ್ಟದ್ದು ನಮ್ಮ ಮಹಾರಾಜರಿಗೆ ಸಂಬಂಧಪಟ್ಟದ್ದು ಓವಿಗಳೇ ಅವು. ಅದನ್ನು ತಿಳ್ಕೊಂಡು ಪಡದ ಮುರುಕಂತ ಅಂತೀವಿ ಖರೆ. ಮೂರ್ಖರೇ ಇದ್ದೀವಿ ಖರೆ, ಪಡದ ಮೂರ್ಖರಲ್ಲ. ಮೂರ್ಖರೇ ಇದ್ದರೂ ಸಹಿತ ಪಡದ ಮೂರ್ಖ ಓದೋ ಹೊತ್ತಿನಾಗ ಅಗದು ಹುರುಪಲೆ ಓದ್ತೀವಿ ನಾವು. ನಮ್ಗೆ ಅದ್ರ ಇಫೆಕ್ಟನ್ನ ಆಗೋದಿಲ್ಲ, ಅದ್ರ ತಿಳುವಳಿಕೆನ ಬರ್ತಾಯಿಲ್ಲ. ಇದನ್ನು ತಿಳುವಳಿಕೆ ಆಗಬೇಕಾಗಿತ್ತು. ಏನೇ ಆಗಬೇಕಾಗಿತ್ತು ಅಂದ್ರೆ ನಿಮಗೆ ಅದ್ರ ಅರ್ಥ ಆಗಿದ್ರೆ ಮಾತ್ರ ಒಂದು ಪದಾರ ತೊಗೊಳ್ರಿ, ಒಂದು ಯಾವ್ದಾರು ತೊಗೊಂಡ್ರು ಸಹಿತ ಅದ್ರ ಅರ್ಥ ಆಗಲಿಲ್ಲ ಅಂದ್ರೆ ಅದ್ರದ್ದು ಏನೂ ನಿಮಗೆ ಅದರ ಅರ್ಥನ ಸುಮ್ಮ ಓದಿದಂಗೆ ಆಗ್ತದೆ ಹೊರತಾಗಿ ಬಿಳಿ ಪೇಜ್ ಇದ್ದಂಗೆ ಅದು. ಅದಕ್ಕೆ ನೀವು ಇವತ್ತು ಈ ವಿಷಯ ಇದನ್ನು ತೊಗೋಬೇಕಂತ ಮಾಡಿ ನಾನು ಹೇಳಿದೆ. ಅಂದ್ರೆ ನಮ್ಮ ಮನಸ್ಸಿನೊಳಗೆ ಹೆಂಗಿರ್ತದೆ ತವಕ ಸದ್ಗುರುಗಳಲ್ಲಿ ಮನಸ್ಸಿನಾಗ ತವಕ್ಕೆ ಎಂಥದ್ದಿರ್ತಾನೋ ಅಂತ ಒಂದು ವಿಶ್ಲೇಷಣೆ ಅಂಥೇಳಿ ಸ್ವಲ್ಪರಾಗ ಹೇಳಿದೆ. ಅದಕ್ಕೆ ಇಂಥ ಸತ್ಪುರುಷರಿದ್ದಂಥ ಒಂದು ಈ ಸಂಪ್ರದಾಯ ಕಟ್ಟಿದ್ರೊಳಗೆ ನಾವು ಇದ್ದೀವಲ್ಲ, ಇದೇ ಭಾಗ್ಯವಂತರು. ಏನು ದಾಸಬೋಧ ಅಂತಂದ್ರೆ ಏನು ನಿಮ್ಗೆ ನಮಗೆ ಏನು ಅನಿಸ್ಬಿಟ್ಟದ್ದು ದಾಸಬೋಧ ಅಂತಂದ್ರೆ ನಮ್ಮಲ್ಲಿ ಎಲ್ಲರೂ ಕುಪ್ಪಕಟ್ಟಿ ಸಂಪ್ರದಾಯದಾಗ ಕಂಡಾಬಿಟ್ಟು ಓದ್ತಾರೆ, ಎಲ್ಲರೂ ಪಾರಾಯಣ ಮಾಡ್ತಾರೆ, ಎಲ್ಲರೂ ಓದ್ತಾರೆ. ನಾವು ಪ್ರತಿ ಸಪ್ತಾಹದಾಗ 3 ದಿವಸ ಹಚ್ತೀವಿ ರೀ. ಹಚ್ಚಿದವ ಹೊಳ್ಳಿ ನೋಡಂಗೆ ಇಲ್ಲ ಅದನ್ನು. ಹೊಳ್ಳಿ ನೋಡೋದು ಕಡಿ ದಿವಸ ಅದನ್ನು ಮತ್ತೆ ಅವ್ನು ಕೊಡೋದು. ಯಾರು ಓದ್ತಾರೆ, ಯಾರು ನೋಡ್ತಾರೆ ಅದನ್ನು? ಉಳಿದ ಕಡೆ ಹಂಗೆ ಬಿಟ್ಟುಬಿಡ್ರಿ. ಈಗ ಉಳಿದ ಕಡೆ ಮೊದಲೇ ಸಮಾಸ ಕಡಿ ಸಮಾಸ ಮಾಡಿ ಮುಗಿಸ್ಬಿಡ್ತಾರೆ. ನಮ್ಮಲ್ಲಿ 3 ದಿವಸ ಹಚ್ತೀವಿ, 3 ದಿವಸ ಓದ್ತೀವಿ ಖರೆ. ಒಂದು ಸಮಾಸನೇ ಅರ್ಥ ಆಗ್ಬೇಕಾಗಿತ್ತಲ್ಲ ನಮಗೆ. ಯಾವುದೇ ಒಂದು ಸಮಾಸ ಅರ್ಥ ಆಗಿದೆ ನಮ್ಗೆ ಇನ್ನೂ ತನಕ. ಭಯಂಕರ ನಮ್ಗೆ ಅದ್ರ ದಾಸಬೋಧ ಅಂದರೆ ನಮ್ಗೆ ಹೇಳಬೇಡ್ರಿ, ನೀವು ಬೇಕಾದ ಮಾಡ್ತೀವಿ ನಾವು ಅಂತೀವಿ ಖರೆ. ಅರ್ಥ ಆಗಲಾರ್ದ ನಿಮ್ಗೆ ಎಷ್ಟು ಕಾಲ ಕಳೆದ್ರು ನೀರಾಗ ಕಲ್ಲು ಹೋಗೋದು ಏನು ಅದೇನು ಮಾತಾಗೋ ಮಾತಲ್ಲ ಏನಲ್ಲ. ಅದಕ್ಕೆ ಇನ್ನು ಮೇಲೆ ಆದರೂ ಸಹಿತ 3 ತಿಂಗಳು ತೊಗೊಳ್ರಿ ನೀವು ಒಂದು ಇದನ್ನು ಓದಲಿಕ್ಕೆ. ಅದನ್ನು ಒಂದೊಂದು ಓವಿ ಒಳಗಿನ ಅರ್ಥ ನಮಗೆ ಅಕಸ್ಮಾತ್ ಆಗ್ಲಿಕ್ಕೈತೆ ಅಂದರೆ ಅದ್ರದ್ದು ಏನು ಅನ್ನಿಸ್ತದೆ ಅಂದ್ರೆ ಅವಾಗ ದಾಸಬೋಧದ ಮಹತ್ವ ನಮಗೆ ತಿಳಿತದೆ. ಅದಕ್ಕೆ ಶಂಕರಣ್ಣ ಇಷ್ಟು ಬಡ್ಕೋತಿದ್ದೆ ಈ ದಾಸಬೋಧ ಬಗ್ಗೆ ಅಂತೇಳಿ ಅವಾಗ ಅನ್ನಿಸ್ತು ಬರುತ್ತೆ. ಅವ್ನು ತಿಳಿತದೆ, ಅವ್ಗೆ ಅದ್ರ ಬಗ್ಗೆ ತಿಳಿತದೆ. ಅದಕ್ಕೆ 10 ಅರ್ಥ ಹೇಳ್ತಾನೆ ನಾವು ಒಂದು ಸಮಾಸಕ್ಕೆ. ನಮ್ಗೆ ತಿಳಿಲಾರ್ದ್ರಿಗೆ ಅರ್ಥ ಏನು ಹೇಳೋದದ ನಾವು? ಕಾಯ ಸಾಂಗುಮಿಯ ಸಂತಾಚ ಉಪಕಾರ ಅಂತ ನಾವು ಅಂತೀವಿ ಖರೆ. ಮಹಾರಾಜರು ಮಾಡಿದ ಉಪಕಾರ ಏನು ತಿಳಿದದ ನಮಗೆ? ತಿಳಿದೇನೆ ಮಹಾರಾಜರಿದ್ರಿ, ಮನೆ ಬಿಟ್ಟು ಬಂದ್ರಿ, ಅದನ್ನು ಮಾಡಿ ಬಂದು ಇಷ್ಟೇ ತಿಳಿದ ಹೊರತಾಗಿ ಅವ್ರ ಅಂತರಂಗದೊಳಗೆ ಏನಿತ್ತು, ಅವ್ರ ತವಕ್ಕೆ ಏನಿತ್ತು ಅಂತ ತಿಳಿದೇ ಇಲ್ಲ ನಮ್ಗೆ ಇನ್ನೂ ತನಕ. ಅವ್ರಿಗಿದೇನೂ ಬೇಕಾಗಿದ್ದೇ ಅಲ್ಲ. ಅವ್ರಿಗೆ ಮಹಾರಾಜರಿಗೆ ಬೇಕಾಗಿದ್ದೇನು? ಅವರಿಗೆ ಮಹಾರಾಜರಿಗೆ ನಾ ಹೆಂಗೆ ನಡೆ ತೋರಿಸ್ತೀನಿ, ನೀವು ಹಂಗೆ ನಡೀರಿ. ಜಗತ್ತಿನಾಗ ನೀವು ಹಂಗೆ ತೋರಿಸ್ರಿ, ನಿಮ್ಮ ಹೆಜ್ಜೆನೂ ಸರಿಯಾಗಿ ಇಡ್ರಿ, ಜಗತ್ತಿಗೆ ಮಾರ್ಗದರ್ಶಕರು ಆದ್ರಿ ಅಂತಂದ್ರೆ ನಾ ಹೇಳಿದ್ದು ನಿಮ್ಗೆ ಸಾರ್ಥಕ ಆಗ್ತಂತ ಅವ್ರ ವಿಚಾರ ಅದ. ಅದಕ್ಕೆ ನೀವು ಅದನ್ನು ಮುಂದಿನ ದಿನಮಾನದಲ್ಲಿ ಭಾಳಷ್ಟು ಸೀರಿಯಸ್ ಆಗಿ ಅದನ್ನ ವಿಚಾರ ಮಾಡಿದ್ವಿ ಅಂತಂದ್ರೆ ಅವಾಗ ಮಹಾರಾಜರ ನಿಜ ಸ್ವರೂಪ ಈಗ ಬರೀ ನಮ್ಗೆ ಹೆಂಗೆ ಗುರ್ತಾಗಿದೆ ಅಂದ್ರೆ ಮೂರ್ತಿ ಮಾಡ್ಲಿಕ್ಕೈತೀವಿ ನಾವು ಮಹಾರಾಜರದ್ದು. ಪಟಕ ಸುತ್ತಿದ್ರಿ ಮಹಾರಾಜರಿ, ಕೈ ಹಿಂಗಿದ್ದು ರೀ, ಕಾಲು ಹಿಂಗಿದ್ದು, ಹಿಂಗೆ ಎಷ್ಟು ಎತ್ತರಿದ್ರು, 36 ಇಂಚಿದ್ರು, ಇಷ್ಟೇ ಗುರ್ತ ಹೊರತಾಗಿ ನಿಜವಾದ ಅಂತರಾತ್ಮದಾಗ ಮಹಾರಾಜರದ್ದು ಏನಿತ್ತು, ಅವ್ರ ಹೃದಯದೊಳಗೆ ಏನಿತ್ತು ಅನ್ನೋಂಥ ತಿಳ್ಕೊಬೇಕಾಗಿತ್ತಂದ್ರೆ ಸರಿಯಾದ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನಾವು ಸರಿಯಾದ ಚಿಂತನೆ ನಡೀತಿರ್ಬೇಕು, ದಾಸಬೋಧ ಅರ್ಥ ಆಗಬೇಕು. ಅದ್ರ ಜೊತೆಗೆ ನಾಮಸ್ಮರಣೆ ನಡೀತು ಅಂತಂದ್ರೆ ಶ್ರೀರಾಮ್ ಜಯರಾಮ ನಾವು ತೇರಾಕೋಟಿ ಮಾಡ್ಲಿಕ್ಕೈತೀವಿ ಖರೆ. ಏನು ತೇರಾಕೋಟಿ ಮಾಡ್ಲಿಕ್ಕೈತೀವಿ? ಹಿಂಗೆ ಮಾತಾಡ್ತಿರ್ತೀವಿ, ಹಿಂಗೆ ಬಟನ್ ಹೊಡಿತಿರ್ತಾರೆ. ಏನು ತೇರಾಕೋಟಿ ಅದ್ರಾಗ ಏನು ಶ್ರೀರಾಮ್ ಜಯರಾಮ್? ರಾಮ್ ಏನು ಮಾಡ್ಬೇಕವ? ಹೆಂಗೆ ಮಾಡ್ಕೋರಿ ಅಂತಾನೆ. ಏನದ್ರಾಗ ಅರ್ಥ ಏನದ ಹೇಳ? ಶ್ರೀರಾಮ್ ಜಯರಾಮ್ ಅಂತ ಒಂದು ಸಲ ನೀನು ನಿಜವಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಅಂದೆ ಅಂದ್ರೆ ಬೇಕಾದಾಗ್ತದೆ.
ನಾವು ಮಾಡ್ಲಿಕ್ಕೆ ತಯಾರಿಲ್ಲ, ಮುಗಿಸ್ಬೇಕಾಗಿದೆ 13 ಕೋಟಿ ಮುಗಿಸೋದು ಅಷ್ಟೇ. ಇದು ಬೇಡ ಅಂತಾರೆ. ಇನ್ಮೇಲಾದರೂ ಸಹಿತ ನಿಜವಾದ ಅರ್ಥ ಮಾಡ್ಕೊಂಡು ನಾವು ಮಾಡಿದ್ದೀವಿ ಅಂದರೆ ಶಂಕರಣ ರಗಡಿಸಲ್ಲ ನಾನು ದಾಸಬೋಧ ಬಿಡ್ರಿ, ಬರೀ ಭಜನೆ ಪುಸ್ತಕರೇ ತಿಳ್ಕೊಡ್ರಿ ನೀವು ಅಂದ ನಾವು. ಅದ್ರಾಗ ಸಾಕಷ್ಟದ ಬೇಕಾದಷ್ಟು ತಿಳ್ಕೊಳ್ಳುವಂಥದ್ದು. ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು. ಇವನ್ನ ನಾವು ಚರ್ಚೆ ಮಾಡಿ ಕೂತಾಗ ಇವನ್ನೆಲ್ಲ ಚರ್ಚೆ ಮಾಡಿದ್ವಿ. ಒಬ್ರಿಗೂ ಚರ್ಚೆ ಮಾಡಲಿಕ್ಕೆ ನಾವು ಸಾಧ್ಯನೇ ಇಲ್ಲ ಇನ್ಮೇಲೆ ನಾವು. ಯಾಕಂದರೆ ನಾನು ದೊಡ್ಡವನಿದ್ದೀನಿ ರೀ. ಶಂಕರಣ್ಣನೇನು ಕೇಳೋದು, ಇವ್ರನ್ನೇನು ಕೇಳೋದು? ನೀ ತಪ್ಪಿದ್ದಲ್ಲಿ ಕೇಳಲಿಕ್ಕೆ ಸಮಸ್ಯೆನೇ ಏನಿಲ್ಲ. ಅದನ್ನು ಇನ್ಮೇಲಾದರೂ ಅದು ನಾವು ಕೆಳಗಡೆ ಹೋಗಿ ಸ್ವಲ್ಪ ತಿಳ್ಕೊಳ್ಳಿ ಅಂತಂದರೆ ಅವಾಗ ಮಹಾರಾಜರು ನಿಮ್ಗೆ ಆನಂದ ಕೊಡ್ತಾರೆ ಹೊರತಾಗಿ ಈಗ ನಿಮ್ಗೆ ಯಾರ್ಯಾರೂ ಆನಂದದಾಗಿಲ್ಲ. ನಾವು ಸತ್ಯವಾಗಲೂ ಹೇಳ್ತೀನಿ, ನೀವು ಯಾರೂ ಸಮಾಧಾನದಾಗಿಲ್ಲ, ಯಾರೂ ಆನಂದದಾಗೂ ಇಲ್ಲ. ಎಲ್ಲರೂ ನಾಟಕ ಮಾಡ್ತೀವಿ. ನಾಟಕ ಆನಂದ ನಡೆದೋದು ಹೊರತಾಗಿ, ನಾಟಕದ ಸಮಾಧಾನ ನಡೆದೋದು ಹೊರತಾಗಿ ಯಾರ್ಯಾರು ನಿಜವಾದ ಆನಂದ ನಾವು ಯಾರೂ ಇಲ್ಲ. ಯಾಕಿಲ್ಲ ಅಂದರೆ ಮಹಾರಾಜರ ಹಾದಿ ಒಳಗೆ ನಾವು ಇಲ್ಲ. ಮಹಾರಾಜರ ಹಾದಿ ಒಳಗೆ ಇಲ್ಲ ಅಂತಂದ್ರೆ ಏನು, ಅವ್ರು ಏನು ಹೇಳಿಕೊಟ್ಟಾರ ಅದನ್ನು ನಾವು ಮಾಡ್ಕೋತ ಹೊಂಟಿಲ್ಲ ಅಂಥೇಳಿ ಇಷ್ಟು ಅಡ್ನಾಡ್ ಹಿಡಿದು ನಮ್ಮದೆಲ್ಲ ವ್ಯವಸ್ಥೆಗಳು ಒಬ್ರಿಗೊಬ್ರಿಗೆ ಆಗಂಗಿಲ್ಲ. ನಮ್ಮ ಕಡೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿನೂ ಇಲ್ಲ. ಅವ್ರ ಮನೆಗೆ ಯಾಕೆ ಹೋಗ್ಬೇಕನ, ಅವೇನೇನು ದೊಡ್ಡವನವೇನು, ಅವನೇನು ಕೆಲಸ, ಅವನ ಮನೆಗೆ ಹೋಗೋದು ನನಗೆ ಬೇಕಾದ್ರೆ ನಮ್ಮ ಮನೆಗೆ ಬರೋಲ್ಲಕ್ಕ ಅಂತಾನೆ ಕೆಲಸ ಇದ್ದರೆ. ಇಷ್ಟು ಮಟ್ಟಕ್ಕೆ ನಾವು ಉದಂಡತನ ತೋರಿಸ್ಲಿಕ್ಕತ್ತೀವಲ್ಲ, ಕಾರಣ ಏನಂದರೆ ಸಮರ್ಥರು ಸರಿಯಾದ ನಮ್ಮಲ್ಲಿ ನಾಮಸ್ಮರಣೆ ನಡೀತಾ ಇಲ್ಲ. ಅವ್ರು ಹಾಕಿಕೊಟ್ಟಂಥ ಒಂದು ಇದ್ರಾಗಿಲ್ಲ. ಭಜನೆಯೂ ಸುಮ್ಮ ಮಾಡ್ತೀವಿ ನಾವು. ಭಜನೆಯರಿಗೆ ಏನು ನಮ್ಗೆ ಅರ್ಥ ಆಗಿದೆ ಇನ್ನೂ ತನಕ? ಯಾರಿಗೆ ಅರ್ಥ ಆಗಿದ್ರಿ ಭಜನಿದ್ದು ನಮ್ಗೆ? ಮುಂಜಾನೆ ಭಜನೆ ಒಳಗೆ ಅರ್ಥ ಏನು ಗೊತ್ತಿಲ್ಲ, ಮಧ್ಯಾಹ್ನ ಭಜನೆ ಅರ್ಥ. ನಮ್ಮ ಭಜನೆ ಕುಪ್ಪಗಡಿ ಸಂಪ್ರದಾಯ, ಇಂಚಗೇರಿ ಸಂಪ್ರದಾಯ ಭಜನೆ ಅಂದರೆ ಏನು ರೀ? ಇಡೀ ಅದು ಬ್ರಹ್ಮಾಂಡನ ತಿಳಿತದ. ಅದ್ರಾಗ ಓದೇ ಇಲ್ಲ, ಇವನ ಓದಿಲ್ಲ. ಮತ್ತು ಏನು ತಿಳಿಬೇಕಾದ್ರಾಗ? ಒಂದು ಜನ್ಮತೇಚ ಮೂಲದಿಂದ ಪೂರ್ಣ ನೀವು 12 ಬಾರಾಭಂಗ ತಿಳ್ಕೊಂಡೆ ಅಂದ್ರೆ ನೀನು ಹುಟ್ಟಿದಾಗಿನಿಂದ ಪೂರ ಬ್ರಹ್ಮ ಆಗೋ ತನಕ ತಿಳಿಸ್ಯಾರ ಅಂತ ಹೇಳ್ತೀವಿ. ಕರೆ ಹೆಂಗೆ ತಿಳಿಸ್ಯಾರ ಅದ್ರಂಗೆ ನಡೆದಿದ್ರೆ ಅದು ಗುರ್ತಾಗ್ತದೆ. ಹಂಗೆ ನಡಿಬೇಕಾಗಿತ್ತಂದ್ರೆ ಇನ್ಮೇಲಾದರೂ ತೀಕ್ಷ್ಣವಾದಂಥ ಅದರೊಳಗೆ ವಿಚಾರದಾಗ ಓದಿ ಒಂದು ಅರ್ಥ ಆಗ್ತದೆ. ಅದಕ್ಕೆ ನೀವು ಸಣ್ಣವರಾಗಿಬಿಡೋನು. ಸಣ್ಣವರಾಗಿ ಅಂದರೆ ಎಲ್ಲ ಸಮಸ್ಯೆ ಬಗ್ಗೆ ಇರ್ತದೆ. ಸಣ್ಣವರಾಗಿಬಿಟ್ಟಿವಿ. ಅದಕ್ಕೆ ನಿಮ್ಗೆ ಆ ವಿಚಾರಗಳನ್ನು ಮಹಾರಾಜರು ಕೊಡಲಿ. ಒಬ್ಬೊಬ್ರಿಗೆ ಒಂದೊಂದು ಏನೇನು ವಿಚಾರ ಬಂದಿರ್ತಾವೆ ಒಂದೊಂದು ಸಪ್ತಾಹದಾಗ. ಆ ವಿಚಾರಗಳನ್ನು ಕಡೆಗಣಿಸಬೇಡ್ರಿ. ಉದಯ ಹೇಳ್ಯಾನ, ಶಂಕರಣ್ಣ ಹೇಳ್ಯಾನ, ಇವು ಹೇಳ್ಯಾನಂತ ತಲೆ ಹಾಕೋಬೇಡ್ರಿ. ನಿಜವಾದ ಅರ್ಥ ಏನದ ಅಂತೇಳಿ ನಾವು ವಿಚಾರ ಮಾಡಿದರೆ ಮುಂದೆ ಏನಾದರೂ ಹೊಳಿತದ, ಅದನ್ನು ಮಾಡೋಣ ಅಂತ ಹೇಳ್ಕೊತಾನೆ ಸಮರ್ಥರ ಆ ಶಕ್ತಿ ನಿಮಗೆ ಕೊಡಲಿ. ಇನ್ಮೇಲಾದ್ರೆ ನಮ್ಮ ಮನಸ್ಸುಗಳೆಲ್ಲ ನಿರ್ಮಲಗಳಾಗಿ ಎಲ್ಲರೂ ಒಂದಾಗಿ ಬಾಳೋಣ ಅಂತ ಹೇಳ್ಕೊತ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ರಾಜಾದಿರಾಜ ಸದ್ಗುರು ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ.